ಹಲೋ ಎವ್ರಿವನ್, ವೆಲ್ಕಮ್ ಟು ಹವ್ಯ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಫ್ಟರ್ ಅ ಲಾಂಗ್ ಟೈಮ್ ನಾನು ಇವತ್ತು ಒಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ನನಗೆ ಸುಮಾರು ಜನ ಕಮೆಂಟಲ್ಲಿ ಕೇಳಿದರು ನನ್ನ ಪ್ರೀವಿಯಸ್ ವಿಡಿಯೋಸಲ್ಲಿ ಜೆಂಡರ್ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ಹೇಳಿ. ನಾನು ಆಲ್ರೆಡಿ ನನ್ನ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಡೀಟೇಲ್ಸ್ ಮತ್ತು ಏನೆಲ್ಲ ಸ್ಕ್ಯಾನ್ ಮಾಡಿಸ್ಬೇಕು ಪ್ರೆಗ್ನೆನ್ಸಿಯಲ್ಲಿ ಅಂತ ಹೇಳಿ ನಾನು ವಿಡಿಯೋಸ್ನ ಪೋಸ್ಟ್ ಮಾಡಿದ್ದೀನಿ. ಯಾರೆಲ್ಲ ಅದನ್ನು ನೋಡಿಲ್ವೋ ದಯವಿಟ್ಟು ನೋಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ನ ಪ್ರೊವೈಡ್ ಮಾಡಿರ್ತೀನಿ. ಇವತ್ತಿನ ಒಂದು ವಿಡಿಯೋ ನನ್ನ ಲಾಸ್ಟ್ ಜೆಂಡರ್ ಬಗ್ಗೆ ನಾನು ಮಾತಾಡ್ತಾ ಇರುವಂತಹ ಲಾಸ್ಟ್ ವಿಡಿಯೋ ಆಗಿರುತ್ತೆ. ಇಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಜೆಂಡರ್ ಡೀಟೇಲ್ಸ್ ಅಥವಾ ಫನ್ ಫ್ಯಾಕ್ಟ್ ಆಗಿ ನಾವು ಜೆಂಡರ್ನ ಹೇಗೆ ತಿಳ್ಕೊಬೋದು ಅಂತ ಹೇಳಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ಸ್ ಮಾಡಿ ಅಂತ ಹೇಳಿ. ಕೆಲವೊಂದು ಕಮೆಂಟ್ಸ್ ನನಗೆ ಬಂದಿತ್ತು ಜೆಂಡರ್ ಬಗ್ಗೆ ಹೇಳಿ ಅಂತ ಹೇಳಿ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಚೈನೀಸ್ ಕ್ಯಾಲೆಂಡರ್ ಬಗ್ಗೆ ಮಾತಾಡ್ತೀವಿ. ಚೈನೀಸ್ ಕ್ಯಾಲೆಂಡರ್ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಆಲ್ಮೋಸ್ಟ್ ನಾವು ಫನ್ಗೋಸ್ಕರ ಅಂತ ಹೇಳಿ, ಕ್ಯೂರಿಯಾಸಿಟಿಗೋಸ್ಕರ ಅಂತ ಹೇಳಿ ಪ್ರೆಗ್ನೆಂಟ್ ಆಗಿರೋ ಪ್ರತಿಯೊಬ್ಬರೂ ಸಹ ಈ ಚೈನೀಸ್ ಕ್ಯಾಲೆಂಡರ್ನ ಚೆಕ್ ಮಾಡಿರ್ತೀವಿ. ಹೇಗೆ ಚೆಕ್ ಮಾಡೋದು, ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಹೇಳಿ ನಾನು ನನ್ನದೇ ಎಕ್ಸಾಂಪಲ್ ತಗೊಂಡು ನಾನಿವತ್ತು ಚೈನೀಸ್ ಕ್ಯಾಲೆಂಡರ್ ಬಗ್ಗೆ ಮಾತಾಡ್ತೀನಿ. ವಿತೌಟ್ ಮಚ್ ಡಿಲೇ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಚೈನೀಸ್ ಕ್ಯಾಲೆಂಡರ್ ಹೇಗೆ ನೋಡೋದು, ಹೇಗೆ ಜೆಂಡರ್ ತಿಳ್ಕೊಳ್ಳೋದು, ಯಾವ ಮಗು ಆಗುತ್ತೆ ಅಂತ ಹೇಳಿ ಅನ್ನೋದಕ್ಕಿಂತ ಮುಂಚೆ ಇದು ಜಸ್ಟ್ ಯಾವುದೇ ಸೈಂಟಿಫಿಕಲಿ ಪ್ರೂವನ್ ಕ್ಯಾಲೆಂಡರ್ ಅಲ್ಲ. ಇದು ಮೊದಲಿಗೆ ನಾನು ಇದನ್ನ ತಿಳಿಸ್ತಿದ್ದೀನಿ. ಚೈನೀಸ್ ಕ್ಯಾಲೆಂಡರ್ಗೆ ಹಿಂದೆ ಯಾವುದೇ ರೀತಿಯಾದಂತಹ ಸೈಂಟಿಫಿಕ್ ರೀಸನ್ಸ್ ಇಲ್ಲ. ಇದು 100% ನಿಜ. 100% ಇದರಲ್ಲಿ ಹೇಳಿದಾಗೆ ಬೇಬಿ ಆಗುತ್ತೆ, ಗಂಡು ಮಗುನೇ ಆಗುತ್ತೆ, ಹೆಣ್ಮಗುನೇ ಆಗುತ್ತೆ ಅಂತ ಹೇಳಿ ಯಾವ ಕ್ಯಾಲೆಂಡರು ಸಹ ಹೇಳಲಿಕ್ಕೆ ಬರಲ್ಲ. ಬಟ್ ಇದು ಒಂದು ಕ್ಯೂರಿಯಾಸಿಟಿ ಫನ್ ಫ್ಯಾಕ್ಟ್ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬ ತಾಯಿ ಆಗ್ತಾ ಇರೋವರೆಗೂ ಸಹ, ಅಥವಾ ಯಾರಾದರೂ ಹೊಸದಾಗಿ ತಾಯಿ ಆಗ್ತಾ ಇರೋರು, ಅಥವಾ ನಮ್ಮ ಅಕ್ಕ ತಂಗಿ ಅಥವಾ ನಮ್ಮ ಸರೌಂಡಿಂಗ್ಸ್ ಅಲ್ಲಿ ನಮ್ಮ ಫ್ರೆಂಡ್ಸ್ಗೆ ಯಾವ ಮಗು ಆಗುತ್ತೆ ಏನು ಅಂತ ಚೆಕ್ ಮಾಡೋಕ್ಕೆ ಖಂಡಿತ ಈ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ನಾನು ಅಷ್ಟೇ, ನಮ್ಮ ಅಕ್ಕ ಕನ್ಸೀವ್ ಆದಾಗ, ನನ್ನ ಫ್ರೆಂಡ್ಸ್ ಯಾರಾದರೂ ಕನ್ಸೀವ್ ಅಂತ ಹೇಳಿದಾಗ, ನಾನು ಕನ್ಸೀವ್ ಆದಾಗ ನಾನು ಈ ಕ್ಯಾಲೆಂಡರ್ನ ಚೆಕ್ ಮಾಡ್ಕೊಂಡಿದ್ವಿ. ನಾನು ಮೊದಲಿಗೆ ನಂದೇ ಹೇಳ್ತೀನಿ, ನಾನು ಈ ಕ್ಯಾಲೆಂಡರ್ನ ಚೆಕ್ ಮಾಡಿದಾಗ ನಮಗೆ ಬಾಯ್ ಬೇಬಿ ಅಂತ ಖಂಡಿತ ಬಂದಿತ್ತು. ಹಂಗಂತ ನನಗೆ ಈ ಚೈನೀಸ್ ಕ್ಯಾಲೆಂಡರ್ ನೋಡಿನೇ ನನಗೆ ಬಾಯ್ ಬೇಬಿ ಅಂತ ಮೊದಲೇ ಗೊತ್ತಿತ್ತು ಅಂತ ಎಲ್ಲ ಏನಲ್ಲ. ಜಸ್ಟ್ ಒಂದು ಕ್ಯೂರಿಯಾಸಿಟಿಗೋಸ್ಕರ ನಾವು ಚೆಕ್ ಮಾಡಿದ್ವಿ. ನಮಗೆ ಈ ಚೈನೀಸ್ ಕ್ಯಾಲೆಂಡರ್ ಬಗ್ಗೆ ನಾನು ನಮ್ಮ ಅಕ್ಕ ಕನ್ಸೀವ್ ಆದಾಗ ನೋಡಿದ್ವಿ, ಬಟ್ ನನಗೆ ಅಷ್ಟು ನೆನಪಿದ್ದಿಲ್ಲ. ನಾನೊಂದು 5th 6th ಮಂತಲ್ಲಿ ಇದ್ದಾಗ ನನ್ನ ಹಸ್ಬೆಂಡ್ ಕೊಲೀಗೂ ಅವ್ರಿಗೆ ಹೇಳಿದ್ದು ಈ ಥರ ಚೈನೀಸ್ ಕ್ಯಾಲೆಂಡರ್ ಇದೆ. ಅವರ ಫ್ಯಾಮಿಲಿಯಲ್ಲಿ ತುಂಬ ಇದನ್ನು ನಂಬ್ತಾರಂತೆ, ನನಗೂ ಗೊತ್ತಿದ್ದಿಲ್ಲ. ಅವರು ಇದನ್ನು ನೋಡಿ ಯಾರ್ಯಾರಿಗೆಲ್ಲ ಹೇಳಿದಾರೋ ಅವ್ರಿಗೆಲ್ಲ ಅದೇ ಮಗು ಆಗಿದೆ, ನೀವು ಒಂದ್ಸಲ ಚೆಕ್ ಮಾಡಿ ನೋಡಿ ಅಂತ ಹೇಳಿ ನನಗೆ ಅವ್ರು ಕೊಟ್ಟಿದ್ದ ಐಡಿಯಾ. ನಾನು ಕೆಲವೊಂದು ವೀಡಿಯೋಸ್ನ ಹೇಗೆ ನೋಡೋದು ಅಂತ ಎಲ್ಲ ಹೇಳಿ ಗೂಗಲಲ್ಲಿ ಚೆಕ್ ಮಾಡಿದೆ. ನನಗೂ ಅಷ್ಟೊಂದು ಡೀಟೇಲ್ ಆಗಿ ಬಂದಿಲ್ಲ ಹೇಗೆ ನೋಡೋದು ಅಂತ ಹೇಳಿ. ಅದಕ್ಕಂತ ನಾನು ಯಾರಿಗೆಲ್ಲ ಅದೊಂದು ಕ್ಯೂರಿಯಾಸಿಟಿ ಇರುತ್ತೋ ಅವರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಇದು 100% ಜೆಂಡರ್ ಪ್ರಿಡಿಕ್ಷನ್ ಅಂತ ಹೇಳಲಿಕ್ಕೆ ಬರಲ್ಲ. ನಾನು ಮೊದಲನೇ ಇದನ್ನು ಹೇಳ್ತಿದ್ದೀನಿ. ಜಸ್ಟ್ ನಮ್ಮ ಕ್ಯೂರಿಯಾಸಿಟಿಗೋಸ್ಕರ ನಾವು ಚೆಕ್ ಮಾಡ್ಕೋಬೋದು. ಸೊ ನಮ್ಮ ಹಸ್ಬೆಂಡು ನನಗೆ ಈ ಥರ ಹೇಳ್ತಿದ್ದಾರೆ, ನನ್ನ ಕೊಲೀಗು, ಚೆಕ್ ಮಾಡೋಣ ನಾವು ಅಂತ ಹೇಳಿ ಒಂದು ಕ್ಯೂರಿಯಾಸಿಟಿಗಂತ ನಾವು ಚೆಕ್ ಮಾಡ್ಕೊಂಡಿತ್ತು. ಸೊ ನಮ್ಮ ಹಸ್ಬೆಂಡ್ ಹೇಳಿದಾಗ ನಾನು ನಂಬಿದ್ದಿಲ್ಲ. ನಮ್ಮ ಅಕ್ಕಗೂ ನಾವು ಚೆಕ್ ಮಾಡಿದ್ವಿ, ಬಟ್ ಅದೇನೋ ನನಗೆ ನಂಬಿಕೆ ಇಲ್ಲ ಅಂತ ಹೇಳಿ. ನಮ್ಮ ಅಕ್ಕ ಗರ್ಲ್ ಬೇಬಿ ಅಂತ ಬಂದಿತ್ತಂತೆ, ನನಗೂ ಅಷ್ಟು ನೆನಪಿಲ್ಲ ಆಗ ಚೆಕ್ ಮಾಡಿದಾಗ ಹೇಗಿತ್ತು ಅಂತ ಹೇಳಿ. ಸೊ ನಮಗೆ ಬಾಯ್ ಬೇಬಿ ಅಂತ ತೋರಿಸ್ತು. ನೆಕ್ಸ್ಟ್ ನನಗೆ ಬಾಯ್ ಬೇಬಿನೇ ಆಯಿತು. ನಾನು ನನ್ನ ಫ್ರೆಂಡ್ಗೆ ನೋಡಿದ್ದೆ ಗರ್ಲ್ ಬೇಬಿ ಅಂತ ಹೇಳಿ, ಅವಳಿಗೂ ಗರ್ಲ್ ಬೇಬಿನೇ ಆಗಿದೆ. ನೆಕ್ಸ್ಟ್ ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಕೋಸಿಸ್ಟರ್ಗೆ ಅವರಿಗೆಲ್ಲ ನೆಕ್ಸ್ಟ್ ಅವಳು ಕನ್ಸೀವ್ ಇದ್ದಾಳೆ. ಅವಳಿಗೆ ನಾನು ಇದನ್ನು ನೋಡಿ ಜೆಂಡರ್ ಪ್ರಿಡಿಕ್ಟ್ ಮಾಡಿದ್ದೀನಿ, ಬಟ್ ಅದೇ ಆಗುತ್ತಾ ಇಲ್ವಾ ಅಂತ ಹೇಳಿ ನನಗೆ ಗೊತ್ತಿಲ್ಲ. ನೋಡಬೇಕು, ಇನ್ನೊಂದು 3-4 ಮಂತ್ಸ್ ವೆಯ್ಟ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಚೈನೀಸ್ ಕ್ಯಾಲೆಂಡರ್ ನಿಜಾನ ಇಲ್ವಾ ಅಂತ ಹೇಳಿ. ನಾನು ಅವಾಗ ಖಂಡಿತ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಾನು ಪ್ರಿಡಿಕ್ಟ್ ಮಾಡಿದ್ದಿದ್ದು ಅಲ್ಲಿ ಆಗಿರೋದು ಸೇಮಾ ಅಂತ ಹೇಳಿ. ಸೊ ಹೇಗೆ ನೋಡೋದು, ಏನು ನಮಗೆ ಡೀಟೇಲ್ಸ್ ಬೇಕು ಚೈನೀಸ್ ಕ್ಯಾಲೆಂಡರ್ ನೋಡೋಕ್ಕೆ ಅಂತ ಹೇಳಿ ಅಂದರೆ, ನಮಗೆ ಗೂಗಲಲ್ಲಿ ಹೋಗಿ ನಾವು ಚೈನೀಸ್ ಕ್ಯಾಲೆಂಡರ್ ಅಂತ ಹೇಳಿ ಹೊಡಿದ್ರೆ ಅಲ್ಲಿ ನಮಗೆ ಸುಮಾರು ಕ್ಯಾಲೆಂಡರ್ಸ್ ಎಲ್ಲ ಬರುತ್ತೆ. ಅದರಲ್ಲಿ ನಮಗೆ ಮೇಯ್ನಾಗಿ ಬೇಕಾಗಿರೋದು ಮದರ್ದು ಏಜು ಮತ್ತು ಕನ್ಸೆಪ್ಷನ್, ಅಂದರೆ ಯಾವಾಗ ಕನ್ಸೀವ್ ಆಗಿರುವಂತಹ ಡೇಟು. ಇದ್ಲು ನಾವು ಚೈನೀಸ್ ಕ್ಯಾಲೆಂಡರಲ್ಲಿ 2 ಟೈಪ್ಸ್ ನಾವು ನೋಡ್ಬೋದು. ಒಂದು ನಾವು ಡೇಟು ಮತ್ತು ಮದರ್ ಏಜು ಅದೆಲ್ಲ ನಾವು ಡೇಟ್ ಆಫ್ ಬರ್ತ್ ಎಲ್ಲ ಕೊಟ್ಟು ಮ್ಯಾನ್ಯುಯಲ್ ಆಗಿ ಲಿಂಕ್ ಒಂದಿರುತ್ತೆ, ಅದರಲ್ಲಿ ನಾವು ಎಂಟರ್ ಮಾಡಿದ್ರೆ ಅದೇ ಡೈರೆಕ್ಟಾಗಿ ಕೊಡುತ್ತೆ ಯಾವ ಬೇಬಿ ಅಂತ ಹೇಳಿ. ಇನ್ನೊಂದು ಚೈನೀಸ್
ಕ್ಯಾಲೆಂಡರ್ ಒಂದು ಬರುತ್ತೆ. ಆ ಕ್ಯಾಲೆಂಡರಲ್ಲೂ ನೋಡ್ಬೋದು. ನಾನು ಎರಡೂ ನಿಮಗೆ ತೋರಿಸ್ತೀನಿ. ಕ್ಯಾಲೆಂಡರ್ನ ನೋಡಿ ಹೇಗೆ ಪ್ರಿಡಿಕ್ಟ್ ಮಾಡೋದು ಮತ್ತು ಡೈರೆಕ್ಟ್ ಲಿಂಕಲ್ಲಿ ಹೇಗೆ ಪ್ರಿಡಿಕ್ಟ್ ಮಾಡೋದು ಅಂತ ಹೇಳಿ ನಾನು ಎರಡನ್ನೂ ನೋಡಿಸ್ತೀನಿ. ಸೊ ಮೊದಲಿಗೆ ಕ್ಯಾಲೆಂಡರ್ನ ನೋಡಿ ಹೇಗೆ ಜೆಂಡರ್ ತಿಳ್ಕೊಬಹುದು ಅಂತ ಹೇಳಿ ನೋಡ್ತೀನಿ. ಇದು ಕೆಲವೊಬ್ಬರಿಗೆ ಕನ್ಫ್ಯೂಸ್ ಆಗ್ಬೋದು, ಬಟ್ ನನ್ನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಲಿಂಕ್ ಪ್ರೊವೈಡ್ ಮಾಡ್ತೀನಿ ನಾನು. ಆ ಲಿಂಕಿಂದ ಹೇಗೆ ನೋಡ್ಬೋದು, ಅದು ಈಸಿ. ನೀವು ಜಸ್ಟ್ ಡೇಟ್ಸ್ನ ಎಂಟರ್ ಮಾಡಿದ್ರೆ ಅದು ಅದೇ ನಿಮಗೆ ಜನ್ರೇಟ್ ಮಾಡುತ್ತೆ ಯಾವ ಬೇಬಿ ಅಂತ ಹೇಳಿ. ಎರಡನ್ನೂ ನೀವು ಕಂಪೇರ್ ಮಾಡಿ ನೋಡ್ಕೊಳ್ಳಿ. ನಿಮಗೆ ಯಾವ್ದು ಕನ್ವೀನಿಯೆಂಟ್ ಆಗಿರುತ್ತೋ ನೀವು ಅದನ್ನು ನೋಡಿ ನೀವು ಜಸ್ಟ್ ಇದು ಫನ್ ಆಗಿ ಒಂದು ಜೆಂಡರ್ನ ಪ್ರೆಡಿಕ್ಟ್ ಮಾಡ್ಕೊಬಹುದು. ಕ್ಯಾಲೆಂಡರ್ ಹೇಗೆ ನೋಡೋದು ಅಂತ ಹೇಳಿ ನೋಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟುವರೆಗೂ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಸೊ ಈಗ ನಾವು ಕ್ಯಾಲೆಂಡರ್ ಹೇಗೆ ನೋಡೋದು ಅಂತ ಹೇಳಿ ನೋಡ್ಕೊಬರೋಣ. ಇಲ್ಲಿ ನೀವು ನೋಡ್ತಿರ್ಬೋದು ಚೈನೀಸ್ ಬರ್ತ್ ಚಾರ್ಟ್ ಅಂತ ಹೇಳಿ. ಇದು ನಾವು ಗೂಗಲಲ್ಲಿ ಹೋಗಿ ಚೈನೀಸ್ ಬರ್ತ್ ಚಾರ್ಟ್ ಅಥವಾ ಚೈನೀಸ್ ಕ್ಯಾಲೆಂಡರ್ ಅಂತ ಹೇಳಿ ಹೊಡೆದ್ರೆ ನಮಗೆ ಈ ಒಂದು ಇಮೇಜ್ ಸಿಗುತ್ತೆ. ಇದು ಕ್ಯಾಲೆಂಡರ್ನ ನೋಡಿ ನಾವು ಹೇಗೆ ನೋಡೋದು ಅಂತ ಹೇಳಿ. ಇಲ್ಲಿ ಪಿಂಕಲ್ಲಿ ಏನೆಲ್ಲ ಒಂದು ಮಾರ್ಕ್ ಇದೆಯೋ ಅದೆಲ್ಲ ಗರ್ಲ್ ಬೇಬಿ, ಪಿಂಕಲ್ಲಿ ಇರೋದು ಗರ್ಲ್, ಬ್ಲೂ ಕಲರ್ ಮಾರ್ಕಲ್ಲಿ ಇರೋದು ಬಾಯ್. ಇದು ಸೈಂಟಿಫಿಕ್ ಆಗಿ ಜೆನೆಟಿಕ್ ಆಗಿ ಈ ಒಂದು ನಾವು ಸಿಂಬಲ್ಸ್ನ ಯೂಸ್ ಮಾಡ್ತೀವಿ. ಗರ್ಲ್ಗೆ ಆನ್ ಸಿಂಬಲ್ ಆ್ಯಂಡ್ ಬಾಯ್ಗೆ ಸಿಂಬಲ್. ನೆಕ್ಸ್ಟ್ ನಾವು ಡೇಟ್ ಆಫ್ ಕನ್ಸೆಪ್ಷನ್ನ ನೋಡ್ಕೋಬೇಕು. ಅಂದರೆ ನಾವು ಕನ್ಸೀವ್ ಆಗಿರುವಂತಹ ಡೇಟು. ಇದು ಹೇಗೆ ನೋಡೋದು ಅಂತ ಅಂದರೆ ನಮಗೆ ಪೀರಿಯಡ್ಸು ಯಾವ ಮಂತಲ್ಲಿ ಸ್ಕಿಪ್ ಆಗಿರುತ್ತಲ್ವ ಆ ಒಂದು ಡೇಟು ನಾವು ಡೇಟ್ ಆಫ್ ಕನ್ಸೀವ್ ಅಂತ ಹೇಳಿ ತೊಗೋಬೇಕು. ಪೀರಿಯಡ್ಸ್ ನಾನು ಲಾಸ್ಟ್ ಮಂತಲ್ಲಿ ಆಗಿದ್ದೆ ಅಂತ ಹೇಳಿ ಆ ಡೇಟ್ನ ನಾವು ತೊಗೊಂಡ್ರೆ ರಾಂಗ್ ಆಗುತ್ತೆ. ಆಗಸ್ಟ್ 6 ನಾನು ಪೀರಿಯಡ್ಸ್ ಆಗಿದ್ದೀನಿ, ಸೆಪ್ಟೆಂಬರ್ 6 ಆಗಲಿಲ್ಲ ಅಂತ ಅಂದರೆ ಸೆಪ್ಟೆಂಬರ್ 6 ಬಂದು ನಮಗೆ ಡೇಟ್ ಆಫ್ ಕನ್ಸೀವ್ ಅಂತ ಹೇಳಿ ತೊಗೋಬೇಕು. ನೆಕ್ಸ್ಟು ಏಜ್ ಆಫ್ ದ ಮದರ್. ಏಜ್ ಆಫ್ ದ ಮದರ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಈಗ 26 ಕಂಪ್ಲೀಟ್ ಆಗಿದೆ ಅಂತ ಅಂದ್ಕೊಳ್ಳೋಣ. 27 ರನ್ನಿಂಗಲ್ಲಿರುತ್ತೆ. ನಾವು ರನ್ನಿಂಗಲ್ಲಿರುವಂತಹ ಏಜ್ನ ತಗೋಬೇಕು, ಕಂಪ್ಲೀಟ್ ಆಗಿರುವಂತಹ ಏಜ್ನ ಅಲ್ಲ. ನಮಗೆ 26 ತುಂಬಿ 27ಗೆ ಬಿದ್ದಿದೆ ಅಂತ ಹೇಳಿದ್ರೆ ಈಗ ನನಗೆ 26 ಕಂಪ್ಲೀಟ್ ಆಗಿ 27ಅಲ್ಲಿದೆ. ಸೊ ಏಜ್ ಆಫ್ ಮದರ್ ಬಂದು ಇಲ್ಲಿ 27. ನಾನಿಲ್ಲಿ ಕ್ಯಾಲೆಂಡರ್ನ ಝೂಮ್ ಮಾಡಿ ತೋರಿಸ್ತಿದ್ದೀನಿ. ನಮಗೆ ಲೆಫ್ಟ್ ಸೈಡು ಏಜ್ ಆಫ್ ಮದರ್ ಬರುತ್ತೆ ಮತ್ತು ಮಂತ್ ಆಫ್ ಕನ್ಸೆಪ್ಷನ್ನು ಮೇಲೆ ಬರುತ್ತೆ. ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ನಮಗೆ ಇಲ್ಲಿ ಏಜ್ ಕೊಟ್ಟಿದ್ದಾರೆ. ನಂದು 27 ಏಜ್, ಅಂದರೆ ರನ್ನಿಂಗ್ ಏಜ್ ಬಂದು 27, ಮಂತ್ ಆಫ್ ಕನ್ಸೆಪ್ಷನ್ ಬಂದು ಸೆಪ್ಟೆಂಬರು. ಸೊ ನಾವು ಲೆಫ್ಟ್ ಸೈಡಲ್ಲಿ ಏಜ್ನ ನೋಡ್ಕೋಬೇಕು. ಮಂತ್ ಆಫ್ ಕನ್ಸೆಪ್ಷನ್ ಮೇಲೆ ನಾವು ಸೆಪ್ಟೆಂಬರ್ ಮಂತಲ್ಲಿ ನಾನು ಕನ್ಸೀವ್ ಆಗಿರೋದು ಅದನ್ನು ನೋಡ್ಕೋಬೇಕು. ಈ ಎರಡರಲ್ಲಿ ನಾವು ಮಿಸ್ಟೇಕ್ನ ಮಾಡಬಾರ್ದು. ಇದನ್ನು ನೋಡಿದಾಗ ನಾವು ಕರೆಕ್ಟಾಗಿ ನನಗೆ 27 ಸ್ಟ್ರೈಟಾಗಿ ಸೆಪ್ಟೆಂಬರಲ್ಲಿ ಏನು ಬಂದಿದೆ ಅಂತ ಹೇಳಿ ನೋಡಿಕೊಂಡ್ರೆ ನಮಗೆ ಈಸಿಯಾಗಿ ಜೆಂಡರ್ ಗೊತ್ತಾಗುತ್ತೆ. ನಾವು ಇಲ್ಲಿ ಮಿಸ್ಟೇಕ್ ಮಾಡಿದ್ರೆ ನಮಗೆ ಜೆಂಡರು ಕನ್ಫ್ಯೂಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಹೇಳಿದ್ದು ಕ್ಯಾಲೆಂಡರ್ ನೋಡುವಾಗ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳಿ. ಇಲ್ಲಿ 27ಗೆ ಸ್ಟ್ರೈಟ್ ಆಗಿ ನಾನು ಸೆಪ್ಟೆಂಬರಲ್ಲಿ ನೋಡೋದಾದರೆ ನನಗೆ ಬಾಯ್ ಬೇಬಿ ಬ್ಲೂ ಕಲರಲ್ಲಿ ಇಂಡಿಕೇಶನ್ ಇದೆ. ಸೊ ದಿಸ್ ಇಂಡಿಕೇಟ್ಸ್ ದಟ್ ಇಟ್ಸ್ ಅ ಬಾಯ್ ಬೇಬಿ ಅಂತ ಹೇಳಿ ಈ ರೀತಿಯಾಗಿ ನಾವು ಕ್ಯಾಲೆಂಡರಲ್ಲಿ ನೋಡಬಹುದು. ಇನ್ನೊಂದು ಮೆಥಡ್ ಬಂದು ನಾವು ಲಿಂಕಲ್ಲಿ ಹೇಗೆ ನೋಡೋದು ಅಂತ ಹೇಳಿ ಈಗ ನೋಡೋಣ. ನಾವು ಗೂಗಲ್ ಅಥವಾ ಕ್ರೋಮು ಯೂಸ್ ಮಾಡೋರಾದರೆ ಕ್ರೋಮಲ್ಲಿ ನಾವು ನೋಡೋದಾದರೆ ಅಲ್ಲಿ ಹೋಗಿ ನಾವು ಚೈನೀಸ್ ಕ್ಯಾಲೆಂಡರ್ ಬೇಬಿ ಜೆಂಡರ್ ಪ್ರಿಡಿಕ್ಷನ್ ಅಂತ ಹೇಳಿ ನೀವು ಟೈಪ್ ಮಾಡಿದ್ರೆ ನಮಗೆ ಸುಮಾರಷ್ಟು ಇಮೇಜಸ್ಸು ಮತ್ತು ಲಿಂಕ್ಸು ಓಪನ್ ಆಗುತ್ತೆ. ಅಲ್ಲಿ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಇದ್ದರೆ ಪಂಚಾಂಗ ಅಂತ ಒಂದು ಬರುತ್ತೆ. ನಾನು ಯೂಸ್ ಮಾಡ್ತಾ ಇದ್ದಿದ್ದು ಇದು, ನನಗೆ ಇದು ಅಕ್ಯುರೇಟ್ ಅಂತ ಅನ್ನಿಸ್ತು. ಈ ಒಂದು ಲಿಂಕ್ನ ನಾನು ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಪಂಚಾಂಗ ಅಂತ ಒಂದು ಚೈನೀಸ್ ಕ್ಯಾಲೆಂಡರ್ ಅಂತ ಹೇಳಿ ಬರುತ್ತಲ್ವ, ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಚೈನೀಸ್ ಜೆಂಡರ್ ಪ್ರಿಡಿಕ್ಷನ್ ಚೈನೀಸ್ ಕ್ಯಾಲೆಂಡರ್ 2025 ಅಂತ ಹೇಳಿ ಬರುತ್ತೆ. 2024 2023 ಏನು ಚೇಂಜಸ್ ಇರಲ್ಲ. ಇದು ಲೇಟೆಸ್ಟ್ ಅಂತ ಹೇಳಿ ನಾನು ಇದನ್ನು ತೋರಿಸ್ತಿದ್ದೀನಿ. ಈ ಲಿಂಕ್ನ ನಾನು ನಿಮಗೆ ಪ್ರೊವೈಡ್ ಮಾಡಿರ್ತೀನಿ. ಇಲ್ಲಿ ನಮಗೆ ಮಂತು, ಡೇಟ್ ಆಫ್ ಬರ್ತು ಇದೆಲ್ಲ ಕೇಳುತ್ತೆ, ಆ್ಯಡ್ಸ್ ಬರ್ತಾ ಇರುತ್ತೆ. ನೀವು ಇದನ್ನು ನೆಗ್ಲೆಕ್ಟ್ ಮಾಡಬಹುದು. ಅಲ್ಲಿ ನೀವು ನೋಡಬಹುದು ಮಂತ್, ಮದರ್ಸ್ ಡೇಟ್ ಆಫ್ ಬರ್ತ್. ಫಸ್ಟ್ ನಾನು ಡೇಟ್ ಆಫ್ ಬರ್ತ್ನ ಹಾಕ್ತಿದ್ದೀನಿ ಜಾನ್ವರಿ. ನಿಮ್ಮ ಡೇಟ್ ಆಫ್ ಬರ್ತ್ನ ನೀವು ಇಲ್ಲಿ ಹಾಕಬೇಕು. ಫಸ್ಟು ಮಂತ್ನ ಹಾಕಬೇಕಾಗತ್ತೆ, ಯಾವ ಮಂತಲ್ಲಿ ನೀವು ಬಾರ್ನ್. ನೆಕ್ಸ್ಟ್ ಬಂದು ನಮಗೆ ಡೇಟು ಕೇಳುತ್ತೆ. ನಿಮ್ಮ ಬರ್ತ್ ಡೇಟ್ನ ಇಲ್ಲಿ ಹಾಕಿ ನೆಕ್ಸ್ಟ್ ನಮಗೆ ಇಯರ್ ಆಫ್ ಬರ್ತ್, ಯಾವ ಇಯರಲ್ಲಿ ನೀವು ಬರ್ತ್ ಆಗಿದೆ ಅಂತ ಹೇಳಿ
ಇಯರ್ ಆಫ್ ಬರ್ತ್ ನೀವು ಹಾಕಿದ್ಮೇಲೆ ನೆಕ್ಸ್ಟು ನಮಗೆ ಕನ್ಸೆಪ್ಷನ್ ಯಾವಾಗ ಆಗಿರೋದು ಅಂತ ಹೇಳಿ ಕೇಳುತ್ತೆ. ಅಂದರೆ ಅಪ್ರಾಕ್ಸಿಮೇಟ್ ಡೇಟ್ ಆಫ್ ಕನ್ಸೆಪ್ಷನ್ ಅಂದರೆ ನಮಗೆ ಅಪ್ರಾಕ್ಸಿಮೇಟ್ ಡೇಟ್ ಎಕ್ಸಾಕ್ಟಾಗಿ ಗೊತ್ತಿರಲ್ಲ, ನಿಮಗೆ ಮಂತ್ ಗೊತ್ತಿರುತ್ತೆ. ಆ ಮಂತಲ್ಲಿ ನೀವು ಯಾವ ಡೇಟ್ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಸೆಪ್ಟೆಂಬರ್ ಆಗಿರೋದ್ರಿಂದ ಮಂತು ನಾನಿಲ್ಲಿ ಸೆಪ್ಟೆಂಬರ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟು ಡೇಟು, ಅದೇ ಡೇಟು ನಿಮಗೆ ಯಾವ ಡೇಟಲ್ಲಿ ಅಂದರೆ ಲಾಸ್ಟ್ ಮಂತ್ ನೀವು 6th ಪೀರಿಯಡ್ಸ್ ಆಗಿದ್ರೆ ಈ ಮಂತಲ್ಲಿ ಆಗಿಲ್ಲ ಅಂದರೆ ಸೊ ಆ 6th ಅಂತ ಹೇಳಿ ನೀವು ಅಲ್ಲಿ ಹಾಕ್ಕೋಬೋದು. ಇಯರು ನಾನು ಕನ್ಸೀವ್ ಆಗಿರುವಂತಹ ಇಯರ್ ಬಂದು 2024 ನಾನಿಲ್ಲಿ ಹಾಕಿದ್ದೀನಿ. ನಾವು ಇಷ್ಟು ಡೀಟೇಲ್ಸು ಅದಕ್ಕೆ ಕೊಟ್ಟರೆ ನಾವೇನೂ ಕಷ್ಟಪಡೋ ಅಷ್ಟೇ ಇಲ್ಲ. ಪ್ರೊಸೀಡ್ ಬೇಬಿ ಜೆಂಡರ್ ಅಂತ ಹೇಳಿ ಅಲ್ಲಿ ಕೆಳಗಡೆ ರೆಡ್ಡಲ್ಲಿ ಕೊಟ್ಟಿರ್ತಾರಲ್ವ, ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಬೇಬಿ ಜೆಂಡರ್ ಯಾವುದು ಅಂತ ಹೇಳಿ ಅದೇ ತೋರಿಸ್ಬಿಡುತ್ತೆ. ನೀವಿಲ್ಲಿ ನೋಡಬಹುದು, ನಾವು ಅಂದ್ಕೊಂಡಿರೋ ಏಜ್ಗೂ ಚೈನೀಸ್ ಕ್ಯಾಲೆಂಡರ್ ಪ್ರಕಾರ ನಮ್ಮ ಏಜ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ 28 and 7 months ಆಗಿದೆ ನನಗೆ, ಬಟ್ ನನ್ನ ಪ್ರಕಾರ ಅದು 27 ಅಂತ ಹೇಳಿ. ಇಲ್ಲಿ ನಮಗೆ ಬೇಬಿ ಜೆಂಡರ್ ಆಲ್ರೆಡಿ ಕೊಟ್ಬಿಟ್ರು, ಇಟ್ಸ್ ಅ ಬಾಯ್ ಬೇಬಿ ಅಂತ ಹೇಳಿ. ಸೊ ಇದು ತುಂಬಾ ಈಸಿ ಅಂತ ಅನಿಸುತ್ತೆ, ಯಾರೂ ಕನ್ಫ್ಯೂಸ್ ಆಗಲ್ಲ. ನಮಗೆ ಜಸ್ಟ್ ಡೇಟ್ ಆಫ್ ಬರ್ತು ಅದು ನಮಗೆ ಗೊತ್ತಿದ್ದರೆ ಸಾಕು, ಈಸಿಯಾಗಿ ನಾವು ಜೆಂಡರ್ನ ಪ್ರಿಡಿಕ್ಟ್ ಮಾಡ್ಕೋಬಹುದು. ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೋತೀನಿ. ಸೊ ಎಲ್ಲರೂ ಇದನ್ನ ಬೆಳೆಸ್ಕೊಂಡು ನೀವು ಜಸ್ಟ್ ಫನ್ ಆಗಿ ಕ್ಯೂರಿಯಾಸಿಟಿಗೆ ನಿಮ್ಮ ಬೇಬಿ ಜೆಂಡರ್ನ ತಿಳ್ಕೊತೀರಾ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಯಾರಿಗೆಲ್ಲ ಕನ್ಫ್ಯೂಷನ್ಸ್ ಇದೆಯೋ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಆದಷ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಹೇಗಿತ್ತು ಈ ಫನ್ ಜೆಂಡರ್ ಪ್ರಿಡಿಕ್ಷನ್ ಅಂತ ಹೇಳಿ. ಅಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹವ್ಯ ವ್ಲಾಗ್ಸ್.